ಏನೋ ಈ ತಿಂಗಳದು ಹಾಲಿಂದೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೇಳಿ ಕಳಿಸಿದ್ದಂತಲ್ಲ, ಅದಕ್ಕೆ ಬಂದೆ. ಕೊಡ್ತಿದ್ದ? ಹ್ಞೂ, ಅದಕ್ಕೆ ಹೇಳಿ ಕಳ್ಸಿದ್ನಮ್ಮ. ಈ ತಿಂಗಳದು ಕೊಟ್ಟು ಕಳ್ಸೋಣ ಅಂತನ. ಹಾಂ, ಎಲ್ಲಿ ನಿನ್ನ ಗಂಡ? ಅವರು ಹಸುಗಳಿಗೆ ಎಲ್ಲನ ಮೊಸರೆ ಇಕ್ತಾ ಇದ್ರು, ನೀನೇ ಹೋಗಿಸ್ಕೊಂಬ ಅಂತ ಹೇಳಿದ್ರ, ಹಂಗಾಗಿ ನಾನೇ ಬಂದೆ. ಹೌದಾ, ಸರಿ ಆಯ್ತು, ಇರಮ್ಮ ಕೊಡ್ತೀನಿ. ತಾಳಮ್ಮ ನಂದಿನಿ, 30,000 ರೂಪಾಯಿ ಐತೆ, ಎಣಿಸ್ಕೊ. ಇರ್ಲಿ ಬಿಡೋಣ, ನೀನ್ ಯಾವತ್ತಾನೆ ಮೋಸ ಮಾಡಿದ್ಯ ಹೇಳು, ಎಲ್ಲ ಸರಿಯಾಗೇ ಇರುತ್ತೆ. ಸರಿ ಅಮ್ಮ. ನಿಮ್ಮ ಅತ್ತೆ ಮತ್ತೆ ಜಯಮ್ಮ ಏನೋ ಇದಕ್ಕೆ ಹೋಗಿದ್ದಾರಂತೆ, ಜೈಲಿಗೆ ಹೋಗಿದ್ದಾರಂತೆ. ಹಾಂ, ನಿಜನಾ? ನನಗೆ ಗೊತ್ತಿರಲಿಲ್ಲಮ್ಮ ಈ ವಿಷಯ. ಹೌದಣ್ಣ, ಅದು ಏನೇನೋ ಆಗಿ ಹಿಂಗೆ ಆಯ್ತು. ಕೊನೆಗೆ ಅವರೇ ಜೈಲಿಗೆ ಹೋಗಂಗಾಯ್ತು. ಬಿಡಿ ಈಗ, ನೀವಿರ್ಲಿಲ್ವೇನೋ, ನಿಮಗೆ ಗೊತ್ತಿಲ್ಲ ಅದಕ್ಕೆ. ಹ್ಞೂ, ಅದಕ್ಕೇನೆ ಅವ್ರ ಅಳಿಯ ಬಂದಿದ್ದ. ಅವನು ಜಯಮ್ಮನ ಅಳಿಯ ಜುಂಜ ಇದ್ದಾನಲ್ಲ, ಅವನು ಬಂದ್ಬಿಟ್ಟು ದುಡ್ಡು ತಗೊಂಡು ಹೋದ. ಹೌದಾ? ಇಲ್ಲ, ಅಜಯ್ಯತ್ತೆ ಜೈಲ್ನಾಗ ಐತಲ್ಲ, ಹಂಗಾಗಿ ಎಲ್ಲೋ ಅವರೇ ಬಂದು ಇಸ್ಕೊಂಡು ಹೋಗಿದ್ದಾರೆ. ಬಿಡಿ, ಪರವಾಗಿಲ್ಲ, ಕೊಟ್ಟಿದ್ದೀರಲ್ಲ ಯಾರಿಗಾದ್ರು. ಸರಿ ಅಣ್ಣ, ಬರ್ತೀನಿ. ಆಯ್ತಮ್ಮ. ಏನಮ್ಮ ಮಾಯಾ, ಜಗ್ಗು, ಏನೋ ಸಮಾಚಾರ? ಏನು ಬಂದಿದ್ದು? ಅದೇ ಅಣ್ಣ, ಡೈರಿಗೆ ಹಾಕಿರೋದು ಈ ತಿಂಗಳು ದುಡ್ಡು ಕೊಟ್ಟಿಲ್ವಲ್ಲ, ಕೊಡ್ತೀನಿ ಅಂತ ಹೇಳಿ ಕಳ್ಸಿದ್ರಂತೆ. ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನಿನ್ನ ಗಂಡ ಬಂದಿದ್ದಲ್ಲಮ್ಮ, ನಿನ್ನ ಗಂಡ ಬಂದು ಅವಾಗಲೇ ಇಸ್ಕೊಳೋದ? ಇವಾಗ ಅಲ್ಲಿ ಒಂದು ಅರ್ಧ ಗಂಟೆ ಆಯಿತು. ಇವತ್ತು ಹೆಂಗಿದ್ರು ದುಡ್ಡು ಕೊಡೋ ದಿನ ಅಲ್ವೇನಣ್ಣ? ನನ್ನ ಕೈಗೆ ಕೊಡು, ನಮ್ಮ ಅತ್ತೆ ಇಲ್ಲ, ನಮ್ಮ ಅತ್ತೆ ಜೈಲ್ನಾಗ ಐತೆ ಅಂತ ಹೇಳಿ ಇಸ್ಕೊಳೋದ? ನಾನು ಯಾರೋ ಹೇಳಿದ್ರು ಜೈಲ್ನಾಗಿದ್ದಾರೆ ಜಯಮ್ಮಾರು ಅಂತ, ಹಂಗಾಗಿ ಕೊಟ್ಟು ಕಳಿಸ್ತೀನಿ ನಿನ್ನ ಗಂಡಗೆ. ಯಾಕೆ ಹೇಳಿಲ್ವಾ ನಿನಗೆ? ಮನೆ ಕೊಡ್ಲಿಲ್ವಾ? ಏನು, ನನ್ನ ಗಂಡ ಇಸ್ಕೊಳೋದ್ನ ದುಡ್ಡ? ಅಯ್ಯೋ ಅಣ್ಣ, ಅವನ ಕೈಗೆ ಯಾಕೆ ಕೊಟ್ರಿ? ಮನೆಗೆ ತರಲೇ ಇಲ್ಲ ದುಡ್ಡ. ಮನೆಗೆ ತರದಲ್ಲ, ಎಲ್ಲಿಗೆ ತಗೊಳೋದ? ಮತ್ತೆ ದುಡ್ಡು ಇಸ್ಕೊಂಡು ಎಲ್ಲಿಗೆ ಹೋದ ನನ್ನ ಗಂಡ? ಹೌದಮ್ಮ, ನಮ್ಮ ಅತ್ತೆ ಜೈಲ್ನಾಗಿದ್ದಾರೆ, ನಮ್ಮ ಅತ್ತೆ ಬರೋಕ್ಕಾಗಲ್ಲ. ಜಗ್ಗುನು ಎಲ್ಲೋ ಹೋಗಿದ್ದಾನೆ, ಹಸುಗಳಿಗೆಲ್ಲನ ಹುಲ್ ತರಬೇಕು, ಅದನ್ನ ಹುಲ್ಲೊಂದು ಸ್ವಲ್ಪ ನೋಡ್ಕೊಂಬರಕ್ಕೆ ಹೋಗವನೆ. ಯಾರ್ದೋ ಹುಲ್ ತಗೊಂಡಿದ್ವಿ, ಹಂಗಾಗಿ ಹುಲ್ನವ್ರಿಗೂ ದುಡ್ಡು ಕೊಡಬೇಕು, ಕೊಡೋಣ ಅಂತ ಹೇಳಿ ನನ್ನ ಹತ್ರನೇ ಇಸ್ಕೊಂಡೋದ ಕಣಮ್ಮ. ನಿಮ್ದು 32,000 ಏನೋ ಆಗಿತ್ತು, ತಗೊಂಡೋದ ಅಷ್ಟು. ನಾನು ಬಿಡು, ಪಾಪ ಕಷ್ಟದಲ್ಲಿದ್ದಾರಲ್ವಾ, ಅವನ ಕೈಗೆ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟು ಸೈನ್ ಹಾಕ್ಸ್ಕೊಂಡು ಕಳಿಸ್ದೆ. ಹೌದಾ? ಅಯ್ಯೋ, ಯಾವ ಹುಲ್ಲನ್ನು ತಗೊಂಡಿಲ್ಲ, ಎಂಥದ್ದು ಇಲ್ಲ, ಸುಳ್ಳು ಹೇಳಿ ಹೋಗಿದ್ದಾನೆ ನಮ್ಮ ಭಾವ. ಇದೇನಿದು ಮಾಯಾ? ಏನಿದು ಹಿಂಗೆ ಮಾಡ್ಬಿಟ್ಟ ನನ್ನ ಮಾವ? ನೋಡ್ದೇನೋ ಅಣ್ಣ, ನನ್ನ ಗಂಡ ಎಂತ ಸುಳ್ಳು ಹೇಳ್ಬಿಟ್ಟು ಅತ್ತಿನ ಬಿಡಿಸ್ಕೊಂಬರ್ಬೇಕು, ಹುಲ್ ತಗೊಂಡಿದೀವಿ, ಹುಲ್ನರಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಡು ಹೋಗಿದ್ದಾನೆ. ಈಗೇನು ಮಾಡೋದು? ಅಮ್ಮನ ಬಿಡಿಸ್ಕೊಂಬರಕ್ಕೆ ಹೆಂಗೋ ಆ ದುಡ್ಡು ಆಗುತ್ತೆ ಅಂತ ನಾವು ಇಲ್ಲಿ ಬಂದಿದ್ವಿ. ಆದರೆ ಈಗ ನೋಡಿದ್ರೆ ಈ ಡೈರಿ ದುಡ್ಡು ಇಲ್ಲ ಅಂದ್ರೆ ನಾವು ಈಗ ಹೆಂಗ್ ಮಾಡೋದು? ಅಮ್ಮನ ಹೆಂಗ್ ಬಿಡಿಸ್ಕೊಂಬರೋದು? ಲಾಯರ್ಗೆ ಹೆಂಗ್ ದುಡ್ಡು ಕೊಡೋದು? ಏನಾಯ್ತು ಮಾಯಾ? ಏನಾದರೂ ಆಗಲಿ, ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗೈತೆ? ಸುಮ್ಮನೆ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗೋದು ಕಲ್ತ್ಕ. ಬರಬೇಡ ನಮ್ಮನ್ನು ಮಾತಾಡ್ಸ್ಕೊಂಡು. ಇಷ್ಟಕ್ಕೂ ನೀನು ಮಾತಾಡ್ಸಕ್ಕೆ ನಿನ್ಗೂ ನನಗೂ ಏನು ಸಂಬಂಧ? ಅಯ್ಯೋ, ಏನೋ ಕೇಳಿದ್ರೆ ಅದೇ ಕಂಗಾಡ್ತಾ ಇದೆಯಾ? ಬಿಡು ಹೋಗ್ಲಿ. ನೀನು ಮಾತಾಡ್ಸಿದ್ದೆ ತಪ್ಪಾಯ್ತಲ್ಲ, ಏನೋ ಆಯ್ತಲ್ಲ ಅಂತ ಕೇಳಿದೆ ಅಷ್ಟೇನೆ. ಬಿಡು. ಏನಾದರೂ ಆಗಲಿ, ಏನು ಬೇಕಾದರೂ ಆಗಲಿ ಹೇಳು. ನಿನಗೆ ಅದರಿಂದ ನಿನಗೆ ಏನಾಗಬೇಕಾಗೈತೆ? ನೀನು ನೆಮ್ಮದಿಯಾಗಿದೆಯಲ್ಲ ನಿನ್ನ ಗಂಡನ ಕೊಟ್ಟು, ಅಷ್ಟು ಸಾಕು ಬಿಡು. ನಮ್ಮಮ್ಮನ್ನ ಜೈಲಿಗೆ ಕಳಿಸಿ ನೀನೆಷ್ಟು ಸಂತೋಷವಾಗಿದ್ಯಾ? ಎಷ್ಟು ದಿನ ಈ ಸಂತೋಷ ಇರುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಜಾಸ್ತಿ ದಿನ ನಡೆಯಲ್ಲ ನಂದಿನಿ ಇದೆಲ್ಲನ. ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ 100 ಕಾಲ ಇರ್ತೀವಿ. ಅದು ಬಿಟ್ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ರನ್ನ ಜೈಲಿಗೆ ಕಳ್ಸೋದ್ರಿಂದ ನಮಗೆ ತೃಪ್ತಿ ಸಿಗಲ್ಲ. ನಿನಗೆ ತೃಪ್ತಿ ಸಿಗ್ಬೋದೇನೋ, ನೆಮ್ಮದಿ ಸಿಗ್ಬೋದು, ಆದ್ರೆ ದೇವರು ನಾನು ನೋಡ್ತಾ ಇರ್ತಾನೆ, ಯಾರಿಗ ನ್ಯಾಯ ಮಾಡ್ತಾರೆ, ಯಾರು ಅನ್ಯಾಯ ಮಾಡ್ತಾರೆ ಅಂತಾನೆ. ಅಯ್ಯೋ ಬಿಡು ಮಾಯ, ಅವಳ ಹತ್ರ ಏನು ಮಾತು? ಈಗ ನಿನ್ನ ಗಂಡ ಎಲ್ಲೋಗಿದ್ದಾನೆ ಅಂತೇಳಿ ಬೇಗ ಹುಡುಕಿ ಆ ದುಡ್ಡು ಹೆಂಗಾದ್ರೂ ಮಾಡಿ ಇಸ್ಕೋಬೇಕು. ಇಲ್ದಿದ್ರೆ ಅವನು ಕಿಸ್ಬಿಟ್ಟು ಏನಾನ ಆಡಿ ಎಣ್ಣೆ ಕುಡ್ದೆಲ್ಲ ಕಳೆದ್ರೆ ಆಮೇಲೆ ನಾವು ಖರ್ಚಿಗೂ ದುಡ್ಡು ಇಲ್ದಲೇ ಪರದಾಡಬೇಕಾಗುತ್ತೆ. ಹುಲ್ಲು ಬೇರೆ ತಗೋಬೇಕು, ಇನ್ನು ಹುಲ್ಲನ್ನು ತಗೊಂಡಿಲ್ಲ. ಒಂದು ಅರ್ಧ ಹುಲ್ಲಿಗೆ ಬೇಕು, ಆಮೇಲೆ ಇನ್ನೊಂದು ಅರ್ಧ ಕೋಟಿ ಕಟ್ಟಕ್ಕೂ ಬೇಕು. ಈಗ ಸದ್ಯಕ್ಕೆ ಕಟ್ಟಿರೋದಿನ್ನೂ ಸಾಲಲ್ಲ ಅಂತ ಹೇಳಿದ್ನಲ್ಲ ಲಾಯರು. ಸರಿ ನಡಿ, ಮನೆಗೆ ಹೋಗಿ ಆ ಅಜ್ಜಿ ಇದ್ದಾಳಲ್ಲ, ಅವಜ್ಜಿನ ಕೇಳೋಣ ಮೊದಲು, ಎಲ್ಗೋದ ಅವನು ಜುಂಜ ಅನ್ನೋನು ಅಂತಾನ. ಸರಿ ಬಾ. ಇದೇನಿದು ಹಿಂಗಾಗೋಯ್ತು? ಏನಮ್ಮ ಇದು? ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾರೆ, ಅವನ್ನ ಯಾರು ನೋಡಿದ್ರೆ, ಅಳಿಯ ನೋಡಿದ್ರೆ ಅತ್ತೆ ಬಿಡಿಸ್ಕೊ ಬರ್ಬೇಕು ಅಂತ ದುಡ್ಡು ಇಸ್ಕೊಳೋದ? ಇದೇನಿದು ಇವ್ರದ್ದು ಮನೆ ಸಮಸ್ಯೆ? ಅಯ್ಯೋ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಬಿಡೋಣ. ಅವರೆಲ್ಲನ ಅತಿ ಆಸೆಗೆ ಬಿದ್ದು ಈ ತರ ಎಲ್ಲ ಎಡವಟ್ ಮಾಡ್ಕೊಂತಿದಾರೆ ಅಷ್ಟೇನೆ. ಬರ್ತೀನಿ ನಾನು. ಆಯ್ತು, ಹೋಗಮ್ಮ, ಹುಷಾರು ಇಟ್ಕೊಂಡೋಗು. ದುಡ್ಡು ಹುಷಾರು. ಸರಿ ಅಣ್ಣ, ಆಯ್ತು. ಅತ್ತೆ ಎಲ್ಲವನು? ಯಾಕೆ ಹಂಗಾಡ್ತಾ ಇದ್ಯಾ? ಯಾರು ಬೇಕೆ? ಯಾರು ಅಂದ್ರೆ ನಿಮ್ಮ ಮಗ ಎಲ್ಲೋದ?
ಅಯ್ಯೋ ಅಯ್ಯೋ ಇದೇನು ಇದು ಮಾಯ, ಇವತ್ತು ಎಂದು ಇಲ್ದೇ ಇರೋದು ಗಂಡನ್ ಕೇಳ್ತಾ ಇದ್ಯಾ ಎಲ್ಗೋದ ಅಂತನ. ಅಲ್ಲ ನನ್ನ ಗಂಡ ಎಲ್ಲೋದ್ರು ಅಂತ ಕೇಳದ್ ಬಿಟ್ಟು ಮರ್ಯಾದೆ ಇಲ್ದೆ ಎಲ್ಲೋದ ಅಂತ ಕೇಳ್ತಾ ಇದೆಯಲ್ಲ, ನಿಮ್ಮ ಮಗ ಎಲ್ಲೋದ ಅಂತ ಕೇಳ್ತಿದ್ಯಲ್ಲ. ಯಾಕೆ ನಿನ್ ಗಂಡ ಅಂತ ಹೇಳಿದ್ರೆ ನಿನ್ಗೇನು ಕಮ್ಮಿ ಆಗ್ಬಿಡುತ್ತಾ? ಏನ್ ಸಮಾಚಾರ? ಹೋಗ್ಲಿ ಬಿಡು, ಹೆಂಗ ಒಟ್ನಲ್ಲಿ ನನ್ನ ಮಗನ ಮೇಲೆ ಇವತ್ತಾದ್ರೂ ನಿನ್ಗೆ ಪ್ರೀತಿ ಬಂತಲ್ಲ, ಏನ್ ಸಮಾಚಾರ? ಏನ್ ಹೇಳೆ? ಹಿಂಗೆ ಯಾವಾಗಲೂ ನನ್ನ ಮಗನ ಮೇಲೆ ಪ್ರೀತಿಯಿಂದ ಇರು. ಅವಾಗ ನಿಮಗೆ ಮಕ್ಕಳೂ ಆಗ್ತವೆ, ನಾನು ಮೊಮ್ಮಕ್ಕಳನ್ನು ಆಡಿಸ್ಬೋದು. ಅಯ್ಯೋ ಏಯ್ ಅಜ್ಜಿ, ಬಾಯ್ ಮುಚ್ಚು ಸಾಕು. ನನಗೆ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ. ಅವ್ನು ಮಾಡಿರೋ ಕೆಲಸದಿಂದಾನೆ ಇವತ್ತು ನಮಗೆ 32,000 ರೂಪಾಯಿ ನಾಮೈಕೋಗವನೇ ನಿಮ್ಮ ಮಗ. ಡೈರಿ ದುಡ್ಡು ಬರ್ಬೇಕಾಗಿತ್ತಲ್ಲ, ನಾವು ಅಮ್ಮನೇ ಇಸ್ಕೊಂಬರೋದು ತಿಂಗಳನ. ಆದ್ರೆ ಈ ಸರಿ ನಿಮ್ಮ ಮಗ ಹೋಗ್ಬಿಟ್ಟು ನಮ್ಮ ಅತ್ತೆ ಬರಲ್ಲ, ನಮ್ಮ ಅತ್ತೆ ಜೈಲ್ನಾಗ ಐತೆ, ಹುಲ್ ತರಬೇಕು ಅರ್ಜೆಂಟು, ಬೇಲ್ ಸಿಗ್ಬೇಕಂದ್ರೆ ದುಡ್ಡು ಬೇಕು ಬಿಡಿಸ್ಕೊಂಬರಕ್ಕೆ ಅಂತನ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಬಂದಿದ್ದಾನೆ. ಎಲ್ಲಿ ಅವನು? ದುಡ್ಡು ಏನ್ ಮಾಡ್ದ? ಎಲ್ಲಜ್ಜಿ? ಮತ್ತೆ ಅಜ್ಜಿ ಅಂತೀಯಲ್ಲ, ಅತ್ತೆ ಅನ್ನು. ಆಯ್ತಾಯ್ತು, ಎಲ್ಗೋದ ಹೇಳತ್ತೆ? ಅಯ್ಯೋ ನನಗೇನು ಗೊತ್ತು ಎಲ್ಗೋದ ಅಂತಂದ್ರೆ. ಅವನು ಎಲ್ಲನೋ ಅವ್ರ ಅತ್ತೆನ ಬಿಡಿಸ್ಕೊಂಬರಕ್ ಹೋಗ್ಯವನು ಏನು? ಬಿಡು, ಅದಕ್ಕೆ ಯಾಕೆ ನೀನು ಹಂಗಾಡ್ತಾ ಇದ್ಯಾ? ನಿನ್ ಗಂಡ ಏನು ಬೇರೆಯವನ? ಈ ಮನೆ ಅಳಿಯ ತಾನೆ, ಅವನೇನು ಇಸ್ಕೊಂಬರ್ಬಾರ್ದ? ಅವನು ಸ್ಕೂಲ್ನೆಲ್ಲ ನಮ್ಮ ಇಸ್ಕೊಂಬತ್ತಾನಲ್ಲ ನಿಮ್ಮ ಅಣ್ಣನ ಜೊತೆಗೆ ಹೋಗ್ಬಿಟ್ಟು. ಅವನಿಗೂ ಜವಾಬ್ದಾರಿ ಬಂದೈತಿ, ಇಸ್ಕೊಂಬಂದು ಎಲ್ಲ ನಿಮ್ಮ ಅಮ್ಮನ ಬಿಡಿಸ್ಕೊಂಬರಕ್ ಹೋಗಿರ್ಬೇಕು. ನೀನು ಯಾಕೆ ಅಷ್ಟೊಂದು ಹಾರಾಡ್ತಾ ಇದೆಯಾ? ನಿನ್ ಗಂಡನ ಜೊತೆಗೆ ನೀನು ಸುಖವಾಗಿ ಸಂತೋಷದಿಂದ ಇರು. ಹಿಂಗೆಲ್ಲ ಹಾರಾಡಕ್ ಹೋಗ್ಬೇಡ. ನಾನೆಲ್ಲ ಅವನ ಮೇಲೆ ಪ್ರೀತಿ ಬಂದೈತೇನೋ ಅದಕ್ಕೆ ಕೇಳ್ತಾ ಇದ್ದಾಳೆ ಗಂಡನ ಅನ್ಕಂಡೆ. ಇದಕ್ಕ ಅಯ್ಯೋ ಅತ್ತೆ ಬಾವ ಹಂಗೆಲ್ಲನ ಇದಕ್ಕೆ ಹೋಗೋನಲ್ಲ ಅವನು. ಎಲ್ಲಿ ಇಸ್ಪಿಟ್ಟಾಡಕ್ಕೆ ಹೋದ್ನೋ ಏನೋ ಗೊತ್ತಿಲ್ಲ. ಅವ್ನಿಗೆ ಎಲ್ಲಿ ಬಿಡಿಸ್ಕೊಂಬರಕ್ಕೆ ಏನು ಗೊತ್ತಿರುತ್ತೆ? ಯಾವ ಲಾಯರು ಏನು ಎತ್ತಂತ ಏನು ಗೊತ್ತೈತಿ? ನಾವು ಲಾಯರ್ ಇಕ್ಕಿರೋರು ಅವನಿಗೆ ಗೊತ್ತೇ ಇಲ್ಲ. ಅಂತದ್ರಾಗ ಬಿಡಿಸ್ಕೊಂಬರಕ್ಕೆ ಜೈಲಿಗೆ ಹೋಗೋವಂತೆ. ಸುಮ್ಮನಿರು, ಏನೇನೋ ಹೇಳ್ಬೇಡ. ಮಾಯಾ ಎಲ್ಲಿಗೆ ಹೋಗಿದ್ದಾನೋ ಏನೋ ನಿನ್ನ ಗಂಡ ಗೊತ್ತಿಲ್ಲ. ನನ್ನ ಹೆಂಡತಿಗೆ ನಾನು ಹೇಳೋಗಿರ್ಬೋದಾ? ಹರಿತಾ ಏನ್ರಿ ಹರಿತಾ? ಎಲ್ಲೇ ನನ್ನ ಗಂಡ ನೋಡ್ದೇನೆ ದುಡ್ಡು ತಗೊಂಡು ಏನಾದ್ರು ಮನೆಗೆ ಬಂದಿದ್ದು ನೋಡ್ದ? ನಿನ್ನ ಹತ್ರ ಏನಾದ್ರು ಹೇಳ್ಬಿಟ್ಟು ಹೋದ್ನ? ಯಾರೋ ಜುಂಜಣ್ಣನ ಇಲ್ವಲ್ಲ, ಆವಾಗ್ಲೇನೆ ಎಲ್ಲ ಹೋಗ್ಬೇಕು ಡೈರಿ ಹತ್ರ ಅಂತ ಹೇಳ್ತಾ ಇದ್ರು. ಆಮೇಲೆ ಮತ್ತೆ ಈ ಕಡೆಗೆ ಬರಲೇ ಇಲ್ಲ ಮನೆ ಹತ್ರ. ನಾನು ಹಂಗೂ ಏನಕ್ಕೆ ಅಂತ ಕೇಳಿದೆ. ಎಲ್ಲಿ ಮಾಯಾನು ಜಗ್ಗುನು ಬರ್ಲಿಲ್ವಾ ಇನ್ನೂ ಅಂತಂದ್ರು. ಇನ್ನ ಬಂದಿಲ್ಲ, ಅವ್ರಿನ್ನೂ ಎಷ್ಟೊತ್ತಾಗುತ್ತೋ ಬರೋದು ಅಂತಂದೆ. ಸರಿ ಆಯ್ತು ಅಂತಾನ ಅವನು ಎಲ್ಲೋದ್ನೋ ಗೊತ್ತಿಲ್ಲ, ಡೈರಿ ಹತ್ರ ಹೋಗ್ಬೇಕು. ಹಂಗೆ ಡೈರಿ ಹತ್ರ ಹೋಗಿ ನನಗೆ ಸ್ವಲ್ಪ ಕೆಲಸ ಐತೆ, ಬರೋದು ಸಾಯಂಕಾಲ ಆಗುತ್ತೆ ಅಂತ ಹೇಳೋದ. ಹಸುಗಳನ್ನೆಲ್ಲನ ನೀವೇ ಹೊಡ್ಕೊಂಡು ಹೋಗ್ಬೇಕಂತ ಇವತ್ತು. ನಾನೇ ಹೊಡ್ಕೊಂಡು ಹೋಗ್ಬೇಕಂತ ಅಂದ್ರೆ ದುಡ್ಡು ತಗೊಂಡು ಎಲ್ಲೋದ ಈಗ ಅವನು? ದುಡ್ಡ? ಯಾವ ದುಡ್ಡು ಇರ್ಲಿಲ್ಲ, ಏನಿಲ್ಲ. ಡೈರಿ ಹತ್ರ ಹೋಗ್ಬೇಕು ಇವತ್ತು ಅಂತ ಹೇಳಿದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ. ಯಾಕೂ ಇಲ್ಲ, ದುಡ್ಡು ಕೊಡ್ತಾರೆ ಇವತ್ತು, ತಿಂಗಳಾಯ್ತಲ್ವಾ, ಇವತ್ತು ದುಡ್ಡು ಇಸ್ಕೊಂಬರಕ್ಕೆ ಹೇಳ್ ಕಳ್ಸಿದ್ದಾರೆ. ಅದಕ್ಕೆ ಹೋಗವನವನು. ನೀನಾದ್ರೂ ಹೋಗ್ಬೇಡ, ಏನಕ್ಕೆ ಹೋಗ್ತಿದ್ಯಾ ಅಂತ ನಾವು ವಿಚಾರಿಸ್ಬೇಕು ಬೇಡವೇ ಹರಿತಾ? ಇವಾಗ ನೋಡು, ದುಡ್ಡು ತಗೊಂಡು ಎಲ್ಗೋದ್ನ ಏನ್ ಕತ್ತೀಯ ನನ್ನ ಗಂಡ? ಈಗ ಎಲ್ಲನ ಹಾಳು ಮಾಡ್ಕೊಂಬತ್ತಾನೆ ಇವತ್ತು ಪೂರ್ತಿನ. ಅಯ್ಯೋ ಹೋಗ್ಲಿ ಬಿಡೆ, ಏನು ಯಾವಾಗಲೂ ಹೊಸ ಮೇಸಿರ್ತಾನೆ. ಇವತ್ತು ಒಂದು ದಿವಸನಾದ್ರೂ ಆರಾಮಾಗಿ ಸುತ್ತಾಡ್ಕೊಂಡ್ ಬರ್ಲಿ ಬಿಡು. ಏನು? ಅಯ್ಯೋ ನಾನು ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ, ಜಗ್ಗು ನಡಿಯೋ ಜಗ್ಗು, ಎಲ್ಲಾದ್ರೂ ಹೋಗಿ ಬೇಗ ಅವ್ನು ಎಲ್ಲಿದ್ದಾನೆ ಅಂತ ಹುಡುಕಿ ಮೊದಲು ದುಡ್ಡು ಕಿತ್ಕೋಬೇಕು. ನಡಿ ಬೇಗ, ಇಲ್ಲಿದ್ರೆ ಅಮ್ಮನ ಬಿಡಿಸ್ಕೊಂಬರಕ್ಕಾಗಲ್ಲ. ಸರಿ ಆಯ್ತು ಬಾ ಮಾಯ, ಅವ್ನು ಎಲ್ಲಿರ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹರಿತಾ, ನೀನೇನು ಯೋಚನೆ ಮಾಡ್ತಾ ಇದೀಯ? ಹೋಗು, ಅಡಿಗೆ ಆಗಿದ್ರೆ ಊಟಕ್ಕೆ ಇಕ್ಕೊಂಬ ಹೋಗು, ಊಟ ಮಾಡೋಣ ಇಬ್ರು. ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಅಜ್ಜ ಹೀಗೆ ಸರಿಯಾಗಿ ಆಗೈತಿ. ಹಾಳು ಮಾಡಿರೋ ಇದಕ್ಕೆ. ಸರಿ ಅಜ್ಜಿ, ಇಟ್ಕೊಬತ್ತೀನಿ ಇರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.